ಹಲೋ ಫ್ರೆಂಡ್, ಈ ದಿನ ಆರೋಗ್ಯಕರವಾದ ಕಷಾಯ ಪೌಡರ್ ಮತ್ತು ಅದರಿಂದ ಹೇಗೆ ಕಷಾಯ ಮಾಡೋದು ಅಂತ ನಾನು ನಿಮಗೆ ತೋರಿಸಿಕೊಡ್ತೀನಿ. ಈಗೆಲ್ಲ ಅಂಗಡಿಯಲ್ಲೂ ಈ ಕಷಾಯ ಪೌಡರ್ ಸಿಗ್ತದೆ, ಆದರೆ ನೀವು ಮನೆಯಲ್ಲಿ ಮಾಡೋದು ಒಳ್ಳೆಯದು. ಆಗ ನಿಮಗೆ ಏನೇನು ಸಾಮಗ್ರಿ ಬೇಕೋ ಅದನ್ನು ಹಾಕಿ ಕಷಾಯ ಪುಡಿ ಮಾಡ್ಬೋದು. ಅದಕ್ಕೆ ಮೊದಲು 1 ಕಪ್ಪು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, ಮತ್ತು 1/4 ಕಪ್ಪು ಜೀರಿಗೆ ಬೇಕು, 1 ಟೀ ಸ್ಪೂನ್ ಮೆಂತೆ, 2 ಟೀ ಸ್ಪೂನ್ ಸೋಂಪು, 2 ಟೀ ಸ್ಪೂನ್ ಕಪ್ಪು ಮೆಣಸಿನಕಾಳು ಮತ್ತು 1 ಟೀ ಸ್ಪೂನ್ ಅರಿಶಿಣ. ಈ ಪುಡಿಯನ್ನು ಮನೆಯಲ್ಲೇ ನಾನೇ ಅರಿಶಿಣ ಕೊಂಬಿನಿಂದ ಮಾಡಿದ್ದು. ಇದಕ್ಕೆ 2 ಇಂಚು ಉದ್ದದ ಒಣಗಿದ ಶುಂಠಿ ಬೇಕು, ಮತ್ತು 4 ಯಾಲಕ್ಕಿ ತಗೊಳ್ತಾ ಇದ್ದೇನೆ, 8 ಲವಂಗ, 1 ದೊಡ್ಡ ಯಾಲಕ್ಕಿ, 1 ಅರ್ಧ ಸ್ಪೂನು ಅಜ್ವಾನ ಬೇಕು. ಇದಕ್ಕೆ 1 ಟೀ ಸ್ಪೂನ್ ನೆಗ್ಗಿನ ಮುಳ್ಳು ಮತ್ತು ಸ್ಮಾಲ್ ಪೀಸ್ ನಾನು ಇಂಗು ತೊಗೊಳ್ತಾ ಇದ್ದೇನೆ. ಈ ಇಂಗು ಗಟ್ಟಿಯಾಗಿರೋ ಇಂಗು, ನಿಮ್ಮಲ್ಲಿ ಪುಡಿಯಾಗಿರುವಂಥ ಇಂಗಿದ್ರೆ ನೀವು ಅರ್ಧ ಸ್ಪೂನು ತಗೊಳ್ಳಿ. ಮತ್ತು 1 ಸ್ಮಾಲ್ ಕಪ್ಪಲ್ಲಿ ಲಾವಂಚ ಬೇರು ತೊಗೊಳ್ತಾ ಇದ್ದೇನೆ. ಈಗ ಕಷಾಯ ಪುಡಿಗೆ ಏನೇನು ಬೇಕು ಎಲ್ಲ ಇಟ್ಕೊಂಡಿದ್ದೇನೆ. ಇಲ್ಲಿ ಎಲ್ಲ ಸೇರಿ 15 ಇಂಗ್ರೀಡಿಯೆಂಟ್ಸ್ ಇದೆ. ನಿಮಗೆ ಗಿಡಮೂಲಿಕೆಗಳು ಸಿಕ್ಕಲಿಲ್ಲ ಅಂದರೆ ಈ ಪ್ಲೇಟಲ್ಲಿ ಉಂಟಲ್ಲ, ಇಷ್ಟನ್ನೇ ಹಾಕಿ ನೀವು ಈ ಕಷಾಯ ಪುಡಿಯನ್ನು ಮಾಡ್ಬೋದು. ಈಗ ಇದೆಲ್ಲ ಹುರಿಬೇಕು. ಬಾಣಲಿ ಬಿಸಿಯಾಗಿದೆ, ಸ್ಟೋವ್ ಫ್ಲೇಮ್ನ ಸ್ಲೋ ಆಗಿಟ್ಟಿದ್ದೇನೆ. ಮೊದಲು ಕೊತ್ತಂಬರಿ ಬೀಜನ ಹುರಿತಾ ಇದ್ದೇನೆ. ಈ ಎಲ್ಲ ಮಸಾಲೆ ಸಾಮಾನುಗಳನ್ನು 1 ಅಥವಾ 2 ನಿಮಿಷ ಹುರಿದ್ರೆ ಸಾಕು. ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ನೋಡಿ, ಆಗ ಅದನ್ನು ತೆಗೆದುಬಿಡಬೇಕು. ತುಂಬ ಹೊತ್ತು ಅದನ್ನು ಫ್ರೈ ಮಾಡಬಾರ್ದು. ಕೊತ್ತಂಬರಿ ಬೀಜ ಫ್ರೈ ಮಾಡಿದ್ದಾಯಿತು, ಇವಾಗ ಜೀರಿಗೆ ಫ್ರೈ ಮಾಡೋಣ. ಜೀರಿಗೆ ಫ್ರೈ ಆಯಿತು, ಈಗ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ಸೋಂಪು ಫ್ರೈ ಮಾಡೋಣ. ಒಂದು ಮಾತು ನೆನಪಿಟ್ಕೋಬೇಕು, ಇದನ್ನೆಲ್ಲ ಹುರಿಯುವಾಗ ಸ್ಟೋವ್ದು ಫ್ಲೇಮು ತುಂಬ ಸ್ಲೋ ಆಗಿರಬೇಕು. ಸೋಂಪು ಹುರಿದಿದ್ದಾಯಿತು, ಈಗ ಮೆಂತೆ ಹುರಿತಾ ಇದ್ದೇನೆ. ಮೆಂತೆ 1 ನಿಮಿಷ ಫ್ರೈ ಆಗಿದೆ, ಅದನ್ನು ತೆಗೆದು ಬಿಡೋಣ. ಈಗ ಲವಂಗ, ಬ್ಲ್ಯಾಕ್ ಯಾಲಕ್ಕಿ, 4 ಗ್ರೀನ್ ಕಲರ್ ಯಾಲಕ್ಕಿ ಮತ್ತು 1 ಜಾಯಿಕಾಯಿ ಹಾಕಿ ಹುರಿತಾ ಇದ್ದೇನೆ. ಇದನ್ನೆಲ್ಲ 1 ನಿಮಿಷ ಹುರಿದಿದ್ದೇನೆ, ಸಾಕು. ಈಗ ತೆಗೆದು ಬಿಡೋಣ. ಈಗ ಅಜ್ವಾನ ಹುರಿಬೇಕು. ಇದು 30 ಸೆಕೆಂಡ್ಸ್ ಹುರಿದ್ರೆ ಸಾಕು, 1 ನಿಮಿಷ ಹುರಿಯೋದೇನು ಬೇಡ, ಬೇಗ ಫ್ರೈ ಆಗಿಬಿಡ್ತದೆ. 1 ಒಣಗಿದ ಅರಿಶಿಣದ ಕೊಂಬು ಹಾಕಬೇಕು, ಸಣ್ಣ ತುಂಡು. ನಾನು ಮನೆಯಲ್ಲೇ ಅರಿಶಿಣವನ್ನು ಮಾಡಿದ್ದೆ, ಅದನ್ನು 1 ಸ್ಪೂನ್ ಹಾಕ್ತಾಯಿದ್ದೆ. ಮೊದಲು ನಾನು ಲಾವಂಚ ಬೇರು, ನೆಗ್ಗಿನ ಮುಳ್ಳು ಮತ್ತು ಇಂಗು ಇದೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೇನೆ. ಈಗ ಅರಿಶಿಣ ಸೇರಿಸ್ತಾ ಇದ್ದೇನೆ. ಈ ಲಾವಂಚ ಬೇರು, ನೆಗ್ಗಿನ ಮುಳ್ಳು ಬೇಗ ಪುಡಿ ಆಗೋದಿಲ್ಲ, ಅದಕ್ಕೆ ಮೊದಲೇ ಗ್ರೈಂಡ್ ಮಾಡಿಟ್ಟಿದ್ದೇನೆ. ಈಗ ಫ್ರೈ ಮಾಡಿಟ್ಟಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಈ ಕಷಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಪಿತ್ತ, ವಾತ ಅಥವಾ ಕಫ, ನೆಗಡಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ಪ್ರತಿದಿನ ಬೆಳಿಗ್ಗೆ ಇದನ್ನು ಮಾಡಿ ಕುಡೀರಿ, ಖಂಡಿತ ಎಲ್ಲವೂ ವಾಸಿ ಆಗ್ತದೆ. ಲಾಸ್ಟ್ ವೀಕು ನನಗೆ ತುಂಬ ನೆಗಡಿ ಮತ್ತು ಕಫ ಇತ್ತು. ಈ ಕಷಾಯ ಮಾಡಿ ಕುಡಿಲಿಕ್ಕೆ ಶುರು ಮಾಡಿದೆ ನೋಡಿ, ಎಲ್ಲ ವಾಸಿಯಾಗಿ ಹೋಗಿದೆ. ಈಗ ನಾನಂತೂ ಈಗ ಕಾಫಿ, ಟೀ ಬಿಟ್ಟು ಇದನ್ನೇ ಕುಡಿಲಿಕ್ಕೆ ಶುರು ಮಾಡಿದ್ದೇನೆ, ಬೆಳಿಗ್ಗೆ ಮತ್ತು ಸಂಜೆ. ಜಾರಲ್ಲಿ ಹಾಕಿದ್ದಾಯಿತು, ಈಗ ಗ್ರೈಂಡ್ ಮಾಡೋಣ. ನೋಡಿ, ಕಷಾಯ ಪುಡಿ ರೆಡಿಯಾಗಿದೆ. ಇಷ್ಟು ನುಣ್ಣಗೆ ಅದನ್ನು ಗ್ರೈಂಡ್ ಮಾಡಬೇಕು. ಒಳ್ಳೆ ಪರಿಮಳ ಬರ್ತಾಯಿದೆ. ಈಗ ಇದನ್ನು 1 ಗಾಜಿನ ಬಾಟ್ಲಲ್ಲಿ ಹಾಕಿ ಇಡ್ತೇನೆ. ಈ ಕಷಾಯದ ಇನ್ನೊಂದು ಗುಣ ಏನು ಗೊತ್ತಾ, ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚು ಮಾಡ್ತದೆ. ಅದಕ್ಕೆ ಹೇಳೋದು ಈ ಕಷಾಯನ ಪ್ರತಿದಿನ ಕುಡಿಬೇಕು ಅಂತ. ನೋಡಿ, ನಾನು ಮಾಡಿದಂಥ ಕಷಾಯ ಪುಡಿ 1 ಬಾಟಲ್ ಫುಲ್ ಆಗಿದೆ. ಈಗ ಈ ಕಷಾಯ ಪುಡಿಯಿಂದ ಕಷಾಯ ಮಾಡಿ ನಿಮಗೆ ತೋರಿಸಿ. ನಾನೀಗ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ನಾನು ಸ್ಟೋವ್ ಮೇಲೆ ಇಟ್ಟಿದ್ದೇನೆ. ಅದರಲ್ಲಿ 1 ಗ್ಲಾಸು ನೀರು ಹಾಕಿ ಬಿಸಿ ಮಾಡಬೇಕು. ಅದಕ್ಕೆ 1 ಟೀ ಸ್ಪೂನ್ ಬೆಲ್ಲ ಸೇರಿಸೋಣ. ಈಗ 1 ಟೀ ಸ್ಪೂನ್ ಕಷಾಯ ಪೌಡ್ರ್ ಸೇರಿಸ್ತಾ ಇದ್ದೇನೆ. ಸ್ಪೂನಿಂದ ಚೆನ್ನಾಗಿ ತಿರುಗಿಸಿ 3 ನಿಮಿಷ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. 3 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಈಗ 1/4 ಗ್ಲಾಸು ಹಾಲು ಹಾಕಿ ಕುದಿಸಬೇಕು ಚೆನ್ನಾಗಿ. ಮತ್ತೆ 1 ನಿಮಿಷ ಚೆನ್ನಾಗಿ ಕುದಿಲಿ ಅದು. ಈ ಕಷಾಯಕ್ಕೆ ಹಾಲು ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಿದರೆ ಸಾಕು. ನಾನು 1/4 ಕಪ್ಪು ಹಾಕಿದ್ದೇನೆ 1 ಗ್ಲಾಸ್ ನೀರಿಗೆ. ಕಷಾಯ ರೆಡಿ ಇದೆ. ಈಗ ಅದನ್ನು ಗಾಳಿಸಿ 1 ಗ್ಲಾಸ್ಗೆ ಹಾಕ್ತಾಯಿದ್ದೇನೆ. ಒಳ್ಳೆ ಪರಿಮಳ ಬರ್ತಾಯಿದೆ. ಕಾಫಿ ಕುಡಿದ್ರೆ ಉಷ್ಣ, ಟೀ ಕುಡಿದ್ರೆ ಪಿತ್ತ. ಸೊ ಈ ಕಷಾಯ ಕುಡಿದು ನೋಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ತುಂಬ ಟೇಸ್ಟಿಯಾಗಿಯೂ ಇರ್ತದೆ ಇದು. ಖಂಡಿತ ನೀವು ಇದನ್ನು 1 ಸಾರಿ ಮನೆಯಲ್ಲಿ ಮಾಡಿ ನೋಡಿ.
ಈ ಕಷಾಯಕ್ಕೆ ಬೆಲ್ಲನೇ ಹಾಕಬೇಕು, ಸಕ್ಕರೆ ಹಾಕಬಾರ್ದು. ನಿಮಗೆ ಸಿಹಿ ಕಮ್ಮಿ ಬೇಕಂದರೆ ಅರ್ಧ ಸ್ಪೂನು ಬೆಲ್ಲ ಹಾಕಿ. ಈಗ ನಾನು ಮಾಡಿರುವಂಥ ಕಷಾಯ ಡ್ರಿಂಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಬಾಯ್.